ರಾಜ್ಯದಲ್ಲಿ ಮತ್ತೊಮ್ಮೆ ಹಿಜಾಬ್ನ ಕಿಚ್ಚು ಭುಗಿಲೇಳುವ ಲಕ್ಷಣ ಗೋಚರಿಸ್ತಾ ಇದೆ. ಪಿಯುಸಿ ಪರೀಕ್ಷೆಗೂ ಮುನ್ನ ಹಿಜಾಬ್ ವಿಚಾರದಲ್ಲಿ ರಾಜ್ಯ ಸರ್ಕಾರ ನಿಲುವನ್ನ ತೆಗೆದುಕೊಳ್ಳಬೇಕು ಅಂತ ಹೇಳಿ ಮತ್ತೊಮ್ಮೆ ಸರ್ಕಾರದ ಮೇಲೆ ಮುಸ್ಲಿಂ ಸಮುದಾಯದಿಂದ ಒತ್ತಡ ಹೇರೋ ಪ್ರಯತ್ನ ಆಗ್ತಾ ಇದೆ. ಸಿದ್ದರಾಮಯ್ಯ ಸರ್ಕಾರದ ಮುಂದೆ ಹೊಸದೊಂದು ಬೇಡಿಕೆ, ಇನ್ಫ್ಯಾಕ್ಟ್ ಹೊಸ ಬೇಡಿಕೆ ಅಲ್ಲ, ಕಾಲಾನುಸಾರವಾಗಿ ಅವಾಗಿಂದ ಆವಾಗ ಈ ಹಿಜಾಬ್ ವಿಚಾರದಲ್ಲಿ ಕೂಗು ಕೇಳೋಕ್ ಸಿಗ್ತಲೇ ಇದೆ. ಕೋರ್ಟ್ನಲ್ಲಿ ಮ್ಯಾಟರ್ ಇದ್ರೂ ಕೂಡ ಸರ್ಕಾರ ಈ ಬಗ್ಗೆ ಏನಾದ್ರೂ ನಿರ್ಧಾರವನ್ನ ಕೈಗೊಳ್ಳಬೇಕು ಅನ್ನೋ ನಿರೀಕ್ಷೆ ಮುಸ್ಲಿಂ ಸಮುದಾಯದಿಂದ ಆಗಿಂದಾಗೆ ಕೇಳೋಕೆ ಸಿಗ್ತಿದೆ. ಇದೀಗ ಪಿಯುಸಿ ಪರೀಕ್ಷೆಯ ಬೆನ್ನಲ್ಲೇ ಮತ್ತೊಮ್ಮೆ ಸರ್ಕಾರದ ಮೇಲೆ ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒತ್ತಡ ತರುವ ಪ್ರಯತ್ನಕ್ಕೆ ಮುಸ್ಲಿಂ ಸಮುದಾಯ ಮುಂದಾಗ್ತಾ ಇದೆ. ಕೆಲ ಮುಸ್ಲಿಂ ಮುಖಂಡರು ಸರ್ಕಾರದ ಮೇಲೆ ಈ ಒಂದು ಒತ್ತಡವನ್ನು ತರುವ ಪ್ರಯತ್ನವನ್ನ ಮತ್ತೆ ಮಾಡುವ ಪ್ರಯತ್ನ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರತಿ ದಿನವೂ ಕೂಡ ಒಂದಲ್ಲ ಒಂದು ಸವಾಲುಗಳು ಎದುರಾಗ್ತಲೇ ಇದೆ. ಬೇರೆ ಬೇರೆ ಸಮುದಾಯಗಳಿಂದ, ಬೇರೆ ಬೇರೆ ಸ್ತರಗಳಿಂದ ಹೊಸ ಹೊಸ ಬೇಡಿಕೆಗಳು, ಒತ್ತಡಗಳು ನಿರ್ಮಾಣವಾಗ್ತಾ ಇರೋದು ಒಂದರ್ಥದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ನುಂಗಲಾರದ ತುತ್ತಾಗಿ ಪರಿಣಮಿಸ್ತಾ ಇದೆ. ಹಿಜಾಬ್ ಕುರಿತಾದ ಒತ್ತಡವನ್ನ ಒಳಗೊಂಡಂತೆ ಸರ್ಕಾರ ಎದುರಿಸುತ್ತಿರುವ ಸವಾಲುಗಳು ಯಾವ ರೀತಿ ಇದೆ, ಅದರ ಒಂದು ವರದಿ ನಿಮ್ಮ ಮುಂದೆ. ರಾಜ್ಯದಲ್ಲಿ ಮತ್ತೆ ಹಿಜಾಬ್ ಜ್ವಾಲೆ. ಪಿಯುಸಿ ಪರೀಕ್ಷೆಯಲ್ಲಿ ಹಿಜಾಬ್ಗೆ ಅವಕಾಶ. ಎಸ್, 2022ರಲ್ಲಿ ರಾಜ್ಯದಲ್ಲಿ ಭುಗಿಲೆದಿದ್ದ ಹಿಜಾಬ್ ಜ್ವಾಲೆ ಮತ್ತೆ ಧಗಧಗಿಸೋ ಲಕ್ಷಣಗಳು ಕಾಣ್ತಿವೆ. ಬಿಜೆಪಿ ಸರ್ಕಾರದಲ್ಲಿ ಆರಂಭವಾಗಿದ್ದ ಹಿಜಾಬ್ ಗದ್ದಲ ಕಾಂಗ್ರೆಸ್ ಸರ್ಕಾರದಲ್ಲೂ ಕೊನೆಗಾಣೋ ಲಕ್ಷಣ ಕಾಣ್ತಿಲ್ಲ. ಮುಸ್ಲಿಂ ಮುಖಂಡರು ವರ್ಸಸ್ ರಾಜ್ಯ ಸರ್ಕಾರ. ಈ ಬಾರಿ ಹಿಜಾಬ್ ವಿಚಾರದಲ್ಲಿ ಮುಸ್ಲಿಂ ಮುಖಂಡರು ವರ್ಸಸ್ ರಾಜ್ಯ ಸರ್ಕಾರ ಬಹಳ ಸ್ಪಷ್ಟವಾಗಿದೆ. ಯಾಕಂದ್ರೆ ಮುಸ್ಲಿಂ ಮುಖಂಡರು ಹಿಜಾಬ್ ಬಗ್ಗೆ ಸರ್ಕಾರ ತನ್ನ ನಿಲುವನ್ನ 3 ದಿನಗಳಲ್ಲಿ ಸ್ಪಷ್ಟಪಡಿಸಬೇಕು, ಇಲ್ಲದಿದ್ರೆ ಶಿಕ್ಷಣ ಸಚಿವರು ರಾಜೀನಾಮೆ ನೀಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಹಿಜಾಬ್ಗೆ ಅವಕಾಶ ನೀಡದಿದ್ರೆ ಉಗ್ರ ಹೋರಾಟ. ಮುಸ್ಲಿಂ ಮುಖಂಡ ಅಬ್ದುಲ್ ರಜಾಕ್ ವಾರ್ನಿಂಗ್. ಕಾಂಗ್ರೆಸ್ ಹಿಜಾಬ್ ಪರವಾಗಿಯೇ ಇದೆ. ಇದೇ ಕಾರಣಕ್ಕೆ ನಾವು ಆ ಪಕ್ಷಕ್ಕೆ ಮತ ಹಾಕಿದ್ದೇವೆ. ಆದ್ರಿಂದ ಹಿಜಾಬ್ಗೆ ಪರ್ಮಿಷನ್ ಕೊಡಬೇಕು ಅಂತ ಮುಖಂಡ ಅಬ್ದುಲ್ ರಜಾಕ್ ಕಿಡಿಕಾರಿದ್ದಾರೆ. ರಂಜಾನ್ ಹಬ್ಬ ಬರ್ತಿರೋದ್ರಿಂದ ಕೆಲವೊಂದು ಮುಸ್ಲಿಂ ಮಹಿಳೆಯರು ಅಕಸ್ಮಾತ್ ಹಿಜಾಬ್ ಯಾರು ಹಾಕ್ತಿರ್ಲೇ ಇಲ್ವೋ ಅವರು ಕೂಡ ರಂಜಾನ್ ತಿಂಗಳಲ್ಲಿ ಹಿಜಾಬನ್ನು ಹಾಕ್ಕೋತಾರೆ. ಈ ಸಂದರ್ಭದಲ್ಲಿ ಮಾರ್ಚ್ 1ರಿಂದ ಮಾರ್ಚ್ 20ರವರೆಗೆ ಇವರ ಪರೀಕ್ಷೆ ಬರೋದ್ರಿಂದ ಹಿಜಾಬ್ಗೆ ಅವಕಾಶ ಕೊಡಲೇಬೇಕು. ಇವತ್ತು ನಾವು ಕೇಳ್ತಿರೋದು ಏನು ಅಂತ ಹೇಳಿದ್ರೆ, ಈ ದಿನದ ಸರ್ಕಾರ ಅದರ ಮೇಲೆ ಒಂದು ಆದೇಶವನ್ನು ಹೊರಡಿಸಿ ಸುಪ್ರೀಂ ಕೋರ್ಟಲ್ಲಿ ಕೇಸನ್ನು ಅಡ್ವಾನ್ಸ್ ಮಾಡಿ ನಮ್ಮ ಸರ್ಕಾರ ಈ ನಿಲುವು ತಗೊಂಡಿದೆ ಅಂತ ಹೇಳ್ಬಿಟ್ಟು ಹಿಜಾಬ್ಗೆ ಅವಕಾಶ ಮಾಡಿ ಕೊಡಲೇಬೇಕು. ಈಗ ಒಂದು ನಿಮಿಷ, ಈಗ ನೀವು ಎಜುಕೇಶನ್ ಮಿನಿಸ್ಟರ್ ಮಧು ಬಂಗಾರಪ್ಪ ಅವ್ರ ಬಿಟ್ಟು ನೀವು ಕೇಳಿದಾಗ ಅವರು ನೋ ಕಮೆಂಟ್ಸ್ ಅನ್ನೋದು, ಇಲ್ಲಿ ಹೋಮ್ ಮಿನಿಸ್ಟರ್ ಬಂದ್ಬಿಟ್ಟು ಅದ್ರ ಬಗ್ಗೆ ನಾವು ಮಾತಾಡಿದಿಲ್ಲ, ಗೊತ್ತಿಲ್ಲ ಅಂತ ಹೇಳಿದ್ರೆ ಇದೆಲ್ಲ ಏನರ್ಥ? ಅಂದ್ರೆ ನೀವು ಹೆಂಗಾರ ಮಾಡಿ ಸುಮ್ಮನೆ ಒಂದು ಟೈಮ್ ಪಾಸ್ ಮಾಡ್ತಿದ್ದೀರಾ? ಈ ಡಬಲ್ ಸ್ಟ್ಯಾಂಡರ್ಡ್ ಇರಬಾರ್ದು. ಸ್ಪಷ್ಟವಾದ ಕಾಂಗ್ರೆಸ್ ಸರ್ಕಾರದ ನಿಲುವು ಹಿಜಾಬ್ ಪರವಾಗಿತ್ತು. ಹಿಜಾಬ್ ಪರ ಒಂದು ಆದೇಶವನ್ನ ಹೊರಡಿಸಿ ಎಕ್ಸಾಮ್ ಬರಕ್ಕಿಂತ ಮುಂಚೆ ಈ ಆದೇಶವನ್ನ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಎಜುಕೇಶನ್ ಮಿನಿಸ್ಟರ್ನ ರಾಜೀನಾಮೆ ಕೇಳಕ್ಕೂ ಹಿಂದೆ ಪಡೆಯಲ್ಲ, ಪ್ರತಿಭಟನೆ ಮಾಡೇ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಷ್ಟೆಲ್ಲ ವಿವಾದ ಇರುವ ಹಿಜಾಬ್ ಪ್ರಕರಣದಲ್ಲಿ ಈವರೆಗೆ ಏನೇನಾಯ್ತು ಅನ್ನೋದನ್ನ ನೋಡೋಣ. ರಾಜ್ಯದಲ್ಲಿ ಹಿಜಾಬ್ ಕಿಚ್ಚು. ಉಡುಪಿಯಲ್ಲಿ ಫೆಬ್ರವರಿ 2022ರಲ್ಲಿ ಹಿಜಾಬ್ ಕಿಚ್ಚು ಆರಂಭವಾಗಿತ್ತು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಹಿಜಾಬ್ಗೆ ಬ್ಯಾನ್ ಮಾಡಲಾಗಿತ್ತು. ಫೆಬ್ರವರಿ 5ರಂದು ರಾಜ್ಯ ಸರ್ಕಾರದಿಂದ ಆದೇಶ ಹೊರಡಿಸಿತ್ತು. ಸಮವಸ್ತ್ರವನ್ನೇ ಕಡ್ಡಾಯವಾಗಿ ಧರಿಸಬೇಕು ಅಂತ ಆದೇಶವನ್ನ ಕೂಡ ಹೊರಡಿಸಿತ್ತು. ರಾಜ್ಯಾದ್ಯಂತ ಹಿಜಾಬ್ ಪರ ವಿರೋಧ ಪ್ರತಿಭಟನೆಗಳು ಕೂಡ ನಡೆದವು. ಹಿಂದೂ ವಿದ್ಯಾರ್ಥಿಗಳಿಂದ ಕೇಸರಿ ಸ್ಕಾರ್ಫ್ ಧರಿಸಿ ಪ್ರೊಟೆಸ್ಟ್ ಕೂಡ ಮಾಡಲಾಯಿತು. ಮುಸ್ಲಿಂ ವಿದ್ಯಾರ್ಥಿಗಳಿಂದ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆ ಮಾಡಲಾಯಿತು. ಫೆಬ್ರವರಿ 10ರಂದು ಹೈಕೋರ್ಟ್ನಿಂದ ಮಧ್ಯಂತರ ಆದೇಶ ಬಂದಿದ್ದು ಯಾವುದೇ ಧಾರ್ಮಿಕ ಉಡುಪು ಧರಿಸದಂತೆ ನಿರ್ಬಂಧ ಹೇರಲಾಯಿತು. ಪ್ರಸ್ತುತ ಸುಪ್ರೀಂ ಕೋರ್ಟ್ನಲ್ಲಿ ಹಿಜಾಬ್ ಪ್ರಕರಣವಿದೆ. ಈ ನಡುವೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪ್ರಕರಣದ ವಿಚಾರದಲ್ಲಿ ನಾನೇನು ಹೇಳೋದಕ್ಕೆ ಆಗೋದಿಲ್ಲ, ಕೋರ್ಟ್ನಲ್ಲಿದೆ ಅಂತ ಹೇಳಿದ್ದಾರೆ.
ವಿ ಹ್ಯಾವ್ ಟೋಲ್ಡ್ ವೆರಿ ಕ್ಲಿಯರ್ಲಿ ಕೋರ್ಟಲ್ಲಿ ಇರೋದ್ರಿಂದ ನಾವು ಯಾವುದೇ ತರಹದ ನಿರ್ಧಾರಗಳನ್ನ ತಗೊಳ್ಳೋದಿಲ್ಲ. ನಾನು ಅದಕ್ಕೆ ಆನ್ಸರೇ ಮಾಡೋದಕ್ಕೆ ಹೋಗೋದಿಲ್ಲ. ಹೇಳಿ, ಇವಾಗ ಎಕ್ಸಾಮ್ ಇರೋದ್ರಿಂದ ಅನ್ನೆಸೆಸರಿ ವೈ ವಾಂಟ್ ಟು ರೇಕ್ ಅಪ್ ಕೋರ್ಟಲ್ಲಿ ಇದ್ದಾಗ ನಿಮ್ಗೆ ಕೇಳೋ ಪ್ರಶ್ನೆನೂ ನಾನು ಉತ್ತರ ಕೊಡೋದು. ಕೋರ್ಟ್ ಅಲೌಡ್ ಕೋರ್ಟಲ್ಲಿ ಏನಿದೆ ಅದು ಮಾತ್ರ ಇರ್ತದೆ, ಹೊರತು ಮತ್ತಿನ್ನೇನು ಇರಲ್ಲ. ಇಷ್ಟು ದಿನ ಸೈಲೆಂಟ್ ಆಗಿದ್ದ ಹಿಜಾಬ್ ಗದ್ದಲ ಮತ್ತೆ ಸದ್ದು ಮಾಡ್ತಿದೆ. ಈಗ ಕಾಂಗ್ರೆಸ್ ಸರ್ಕಾರ ಈ ವಿವಾದವನ್ನ ಹೇಗೆ ಶಮನ ಮಾಡುತ್ತೆ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರತಿ ದಿನವೂ ಕೂಡ ಒಂದಲ್ಲ ಒಂದು ಸವಾಲುಗಳು ಎದುರಾಗ್ತಲೇ ಇದೆ. ಬೇರೆ ಬೇರೆ ಸಮುದಾಯಗಳಿಂದ, ಬೇರೆ ಬೇರೆ ಸ್ತರಗಳಿಂದ ಹೊಸ ಹೊಸ ಬೇಡಿಕೆಗಳು, ಒತ್ತಡಗಳು ನಿರ್ಮಾಣವಾಗ್ತಾ ಇರೋದು ಒಂದರ್ಥದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ನುಂಗಲಾರದ ತುತ್ತಾಗಿ ಪರಿಣಮಿಸ್ತಾ ಇದೆ. ಹಿಜಾಬ್ ಕುರಿತಾದ ಒತ್ತಡವನ್ನ ಒಳಗೊಂಡಂತೆ ಸರ್ಕಾರ ಎದುರಿಸುತ್ತಿರುವ ಸವಾಲುಗಳು ಯಾವ ರೀತಿ ಇದೆ, ಅದರ ಒಂದು ವರದಿ ನಿಮ್ಮ ಮುಂದೆ. ರಾಜ್ಯದಲ್ಲಿ ಮತ್ತೆ ಹಿಜಾಬ್ ಜ್ವಾಲೆ. ಪಿಯುಸಿ ಪರೀಕ್ಷೆಯಲ್ಲಿ ಹಿಜಾಬ್ಗೆ ಅವಕಾಶ. ಎಸ್, 2022ರಲ್ಲಿ ರಾಜ್ಯದಲ್ಲಿ ಭುಗಿಲೆದಿದ್ದ ಹಿಜಾಬ್ ಜ್ವಾಲೆ ಮತ್ತೆ ಧಗಧಗಿಸೋ ಲಕ್ಷಣಗಳು ಕಾಣ್ತಿವೆ. ಬಿಜೆಪಿ ಸರ್ಕಾರದಲ್ಲಿ ಆರಂಭವಾಗಿದ್ದ ಹಿಜಾಬ್ ಗದ್ದಲ ಕಾಂಗ್ರೆಸ್ ಸರ್ಕಾರದಲ್ಲೂ ಕೊನೆಗಾಣೋ ಲಕ್ಷಣ ಕಾಣ್ತಿಲ್ಲ. ಮುಸ್ಲಿಂ ಮುಖಂಡರು ವರ್ಸಸ್ ರಾಜ್ಯ ಸರ್ಕಾರ. ಈ ಬಾರಿ ಹಿಜಾಬ್ ವಿಚಾರದಲ್ಲಿ ಮುಸ್ಲಿಂ ಮುಖಂಡರು ವರ್ಸಸ್ ರಾಜ್ಯ ಸರ್ಕಾರ ಬಹಳ ಸ್ಪಷ್ಟವಾಗಿದೆ. ಯಾಕಂದ್ರೆ ಮುಸ್ಲಿಂ ಮುಖಂಡರು ಹಿಜಾಬ್ ಬಗ್ಗೆ ಸರ್ಕಾರ ತನ್ನ ನಿಲುವನ್ನ 3 ದಿನಗಳಲ್ಲಿ ಸ್ಪಷ್ಟಪಡಿಸಬೇಕು, ಇಲ್ಲದಿದ್ರೆ ಶಿಕ್ಷಣ ಸಚಿವರು ರಾಜೀನಾಮೆ ನೀಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಹಿಜಾಬ್ಗೆ ಅವಕಾಶ ನೀಡದಿದ್ರೆ ಉಗ್ರ ಹೋರಾಟ. ಮುಸ್ಲಿಂ ಮುಖಂಡ ಅಬ್ದುಲ್ ರಜಾಕ್ ವಾರ್ನಿಂಗ್. ಕಾಂಗ್ರೆಸ್ ಹಿಜಾಬ್ ಪರವಾಗಿಯೇ ಇದೆ. ಇದೇ ಕಾರಣಕ್ಕೆ ನಾವು ಆ ಪಕ್ಷಕ್ಕೆ ಮತ ಹಾಕಿದ್ದೇವೆ. ಆದ್ರಿಂದ ಹಿಜಾಬ್ಗೆ ಪರ್ಮಿಷನ್ ಕೊಡಬೇಕು ಅಂತ ಮುಖಂಡ ಅಬ್ದುಲ್ ರಜಾಕ್ ಕಿಡಿಕಾರಿದ್ದಾರೆ. ರಂಜಾನ್ ಹಬ್ಬ ಬರ್ತಿರೋದ್ರಿಂದ ಕೆಲವೊಂದು ಮುಸ್ಲಿಂ ಮಹಿಳೆಯರು ಅಕಸ್ಮಾತ್ ಹಿಜಾಬ್ ಯಾರು ಹಾಕ್ತಿರ್ಲೇ ಇಲ್ವೋ ಅವರು ಕೂಡ ರಂಜಾನ್ ತಿಂಗಳಲ್ಲಿ ಹಿಜಾಬನ್ನ ಹಾಕ್ಕೋತಾರೆ. ಈ ಸಂದರ್ಭದಲ್ಲಿ ಮಾರ್ಚ್ 1ರಿಂದ ಮಾರ್ಚ್ 20ರವರೆಗೆ ಇವರ ಪರೀಕ್ಷೆ ಬರೋದ್ರಿಂದ ಹಿಜಾಬ್ಗೆ ಅವಕಾಶ ಕೊಡಲೇಬೇಕು. ಇವತ್ತು ನಾವು ಕೇಳ್ತಿರೋದು ಏನು ಅಂತ ಹೇಳಿದ್ರೆ, ಈ ದಿನದ ಸರ್ಕಾರ ಅದರ ಮೇಲೆ ಒಂದು ಆದೇಶವನ್ನ ಹೊರಡಿಸಿ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸನ್ನ ಅಡ್ವಾನ್ಸ್ ಮಾಡಿ ನಮ್ಮ ಸರ್ಕಾರ ಈ ನಿಲುವು ತಗೊಂಡಿದೆ ಅಂತ ಹೇಳ್ಬಿಟ್ಟು ಹಿಜಾಬ್ಗೆ ಅವಕಾಶ ಮಾಡಿ ಕೊಡ್ಲೇಬೇಕು. ಈಗ ಒಂದು ನಿಮಿಷ, ಈಗ ನೀವು ಎಜುಕೇಶನ್ ಮಿನಿಸ್ಟರ್ ಮಧು ಬಂಗಾರಪ್ಪ ಅವ್ರು ತಗೊಬಿಟ್ಟು ನೀವು ಕೇಳಿದಾಗ ಅವರು ನೋ ಕಮೆಂಟ್ಸ್ ಅನ್ನೋದು, ಇಲ್ಲಿ ಹೋಮ್ ಮಿನಿಸ್ಟರ್ ಬಂದ್ಬಿಟ್ಟು ಅದ್ರ ಬಗ್ಗೆ ನಾವು ಮಾತಾಡಿದಿಲ್ಲ, ಗೊತ್ತಿಲ್ಲ ಅಂತ ಹೇಳಿದ್ರೆ ಇದೆಲ್ಲ ಏನರ್ಥ? ಅಂದ್ರೆ ನೀವು ಹೆಂಗಾರ ಮಾಡಿ ಸುಮ್ಮನೆ ಒಂದು ಟೈಮ್ ಪಾಸ್ ಮಾಡ್ತಿದ್ದೀರಾ? ಈ ಡಬಲ್ ಸ್ಟ್ಯಾಂಡರ್ಡ್ ಇರಬಾರ್ದು. ಸ್ಪಷ್ಟವಾದ ಕಾಂಗ್ರೆಸ್ ಸರ್ಕಾರದ ನಿಲುವು ಹಿಜಾಬ್ ಪರವಾಗಿತ್ತು. ಹಿಜಾಬ್ ಪರ ಒಂದು ಆದೇಶವನ್ನ ಹೊರಡಿಸಿ ಎಕ್ಸಾಮ್ ಬರಕ್ಕಿಂತ ಮುಂಚೆ ಈ ಆದೇಶವನ್ನ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಎಜುಕೇಶನ್ ಮಿನಿಸ್ಟರ್ನ ರಾಜೀನಾಮೆ ಕೇಳಕ್ಕೂ ಹಿಂದೆ ಪಡೆಯಲ್ಲ, ಪ್ರತಿಭಟನೆ ಮಾಡೇ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಷ್ಟೆಲ್ಲ ವಿವಾದ ಇರುವ ಹಿಜಾಬ್ ಪ್ರಕರಣದಲ್ಲಿ ಈವರೆಗೆ ಏನೇನಾಯ್ತು ಅನ್ನೋದನ್ನ ನೋಡೋಣ. ರಾಜ್ಯದಲ್ಲಿ ಹಿಜಾಬ್ ಕಿಚ್ಚು. ಉಡುಪಿಯಲ್ಲಿ ಫೆಬ್ರವರಿ 2022ರಲ್ಲಿ ಹಿಜಾಬ್ ಕಿಚ್ಚು ಆರಂಭವಾಗಿತ್ತು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಹಿಜಾಬ್ಗೆ ಬ್ಯಾನ್ ಮಾಡಲಾಗಿತ್ತು. ಫೆಬ್ರವರಿ 5ರಂದು ರಾಜ್ಯ ಸರ್ಕಾರದಿಂದ ಆದೇಶ ಹೊರಡಿಸಿತ್ತು. ಸಮವಸ್ತ್ರವನ್ನೇ ಕಡ್ಡಾಯವಾಗಿ ಧರಿಸಬೇಕು ಅಂತ ಆದೇಶವನ್ನ ಕೂಡ ಹೊರಡಿಸಿತ್ತು. ರಾಜ್ಯಾದ್ಯಂತ ಹಿಜಾಬ್ ಪರ ವಿರೋಧ ಪ್ರತಿಭಟನೆಗಳು ಕೂಡ ನಡೆದವು. ಹಿಂದೂ ವಿದ್ಯಾರ್ಥಿಗಳಿಂದ ಕೇಸರಿ ಸ್ಕಾರ್ಫ್ ಧರಿಸಿ ಪ್ರೊಟೆಸ್ಟ್ ಕೂಡ ಮಾಡಲಾಯಿತು. ಮುಸ್ಲಿಂ ವಿದ್ಯಾರ್ಥಿಗಳಿಂದ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆ ಮಾಡಲಾಯಿತು. ಫೆಬ್ರವರಿ 10ರಂದು ಹೈಕೋರ್ಟ್ನಿಂದ ಮಧ್ಯಂತರ ಆದೇಶ ಬಂದಿದ್ದು ಯಾವುದೇ ಧಾರ್ಮಿಕ ಉಡುಪು ಧರಿಸದಂತೆ ನಿರ್ಬಂಧ ಹೇರಲಾಯಿತು. ಪ್ರಸ್ತುತ ಸುಪ್ರೀಂ ಕೋರ್ಟ್ನಲ್ಲಿ ಹಿಜಾಬ್ ಪ್ರಕರಣವಿದೆ. ಈ ನಡುವೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪ್ರಕರಣದ ವಿಚಾರದಲ್ಲಿ ನಾನೇನು ಹೇಳೋದಕ್ಕೆ ಆಗೋದಿಲ್ಲ, ಕೋರ್ಟ್ನಲ್ಲಿದೆ ಅಂತ ಹೇಳಿದ್ದಾರೆ. ವಿ ಹ್ಯಾವ್ ಟೋಲ್ಡ್ ವೆರಿ ಕ್ಲಿಯರ್ಲಿ ಕೋರ್ಟಲ್ಲಿ ಇರೋದ್ರಿಂದ ನಾವು ಯಾವುದೇ ತರಹದ ನಿರ್ಧಾರಗಳನ್ನ ತಗೊಳ್ಳೋದಿಲ್ಲ. ನಾನು ಅದಕ್ಕೆ ಆನ್ಸರೇ ಮಾಡೋದಕ್ಕೆ ಹೋಗೋದಿಲ್ಲ. ಹೇಳಿ, ಇವಾಗ ಎಕ್ಸಾಮ್ ಇರೋದ್ರಿಂದ ಅನ್ನೆಸೆಸರಿ ವೈ ವಾಂಟ್ ಟು ರೇಕ್ ಅಪ್ ಕೋರ್ಟಲ್ಲಿ ಇದ್ದಾಗ ನಿಮ್ಗೆ ಕೇಳೋ ಪ್ರಶ್ನೆನೂ ನಾನು ಉತ್ತರ ಕೊಡೋದು. ಕೋರ್ಟ್ ಅಲೌಡ್ ಕೋರ್ಟಲ್ಲಿ ಏನಿದೆ ಅದು ಮಾತ್ರ ಇರ್ತದೆ, ಹೊರತು ಮತ್ತಿನ್ನೇನು ಇರಲ್ಲ.
ಇಷ್ಟು ದಿನ ಸೈಲೆಂಟ್ ಆಗಿದ್ದ ಹಿಜಾಬ್ ಗದ್ದಲ ಮತ್ತೆ ಸದ್ದು ಮಾಡ್ತಿದೆ. ಈಗ ಕಾಂಗ್ರೆಸ್ ಸರ್ಕಾರ ಈ ವಿವಾದವನ್ನ ಹೇಗೆ ಶಮನ ಮಾಡುತ್ತೆ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.